Hi everyone, today we are going to discuss regarding Unit 4, that principles of care during maternity cycle. If you are coming to the principles of care during maternity cycle, ಈ ಮೆಟರ್ನಿಟಿ ಸೈಕಲ್ನ ನಾವು ಆ್ಯಂಟಿನೇಟಲ್, ಇಂಟ್ರಾನೆಟಲ್ ಮತ್ತು ಪೋಸ್ಟ್ ನೇಟಲ್ ಕೇರ್ ಆಗಿ ಡಿವೈಡ್ ಮಾಡ್ತೀವಿ. ಏನೇನಾಗಿ ಅಂದರೆ ಆ್ಯಂಟಿನೇಟಲ್ ಆರ್ ಪ್ರಿನೇಟಲ್, ಇಂಟ್ರಾನೇಟಲ್, ಸೆಕೆಂಡ್ ಆ್ಯಂಡ್ ಪೋಸ್ಟ್ ನೇಟಲ್. ಸೊ 3 ಡಿವಿಷನ್ ಆಗಿ ಡಿವೈಡ್ ಮಾಡ್ತೀವಿ. ಆ್ಯಂಟಿನೇಟಲ್ ಆರ್ ಪ್ರಿನೇಟಲ್, ಸೆಕೆಂಡ್ ಒನ್ ಇಂಟ್ರಾನೇಟಲ್, ಥರ್ಡ್ ಒನ್ ಬಂದು ಪೋಸ್ಟ್ ನೇಟಲ್. ಸೊ ಫಸ್ಟು ಇವಾಗ ಆ್ಯಂಟಿನೇಟಲ್ ಸರ್ವಿಸಸ್ ಆರ್ ಪ್ರಿನೇಟಲ್ ಸರ್ವಿಸಸ್ ಆರ್ ಆ್ಯಂಟಿನೇಟಲ್ ಕೇರಿಗೆ ಬಂದರೆ ಏನಪ್ಪ ಇದು ಆ್ಯಂಟಿನೇಟಲ್ ಆರ್ ಪ್ರಿನೇಟಲ್ ಕೇರ್ ಅಂತಂದರೆ ಪ್ರೊಟೆಕ್ಟಿಂಗ್ ಆ್ಯಂಡ್ ಪ್ರೊಮೋಟಿಂಗ್ ದ ಹೆಲ್ತ್ ಆಫ್ ಪ್ರೆಗ್ನೆಂಟ್ ಮದರ್ ಹೆಲ್ತ್ನ ಪ್ರೊಟೆಕ್ಟ್ ಮಾಡಿ ಮತ್ತು ಹೆಲ್ತ್ನ ಇಂಪ್ರೂವ್ ಮಾಡೋದೇ ಮೊದಲನೇ ಪಾಯಿಂಟ್ ಆರ್ ಏಮ್. ಆ್ಯಂಡ್ ನೆಕ್ಸ್ಟು ಪ್ರೆಗ್ನೆಂಟ್ ವುಮನ್ಗೆ ಎಷ್ಟು ಪಾಸಿಬಲ್ ಕೇರ್ ಆಗುತ್ತೋ ಅಷ್ಟು ಪಾಸಿಬಲ್ ಕೇರ್ನ ಪ್ರೊವೈಡ್ ಮಾಡೋದು. ಮತ್ತು ಯಾರಾದರೂ ಹೈ ರಿಸ್ಕ್ ಮದರ್ಸ್ ಇದ್ದರೆ ಅವ್ರನ್ನ ಕಂಡು ಹಿಡಿದು ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕೋ ಆ ಥರ ಟ್ರೀಟ್ಮೆಂಟ್ ಕೊಡೋದು. ಸೊ ಐಡೆಂಟಿಫೈಯಿಂಗ್ ಹೈ ರಿಸ್ಕ್ ಮದರ್ಸ್ ಆ್ಯಂಡ್ ಟ್ರೀಟಿಂಗ್ ದೆಮ್. ನೆಕ್ಸ್ಟ್ ಎನ್ಶ್ಯೂರಿಂಗ್ ಸೇಫ್ ಡೆಲಿವರಿ ಆ್ಯಂಡ್ ಬರ್ತ್ ಆಫ್ ದ ಹೆಲ್ತಿ ಚೈಲ್ಡ್, ಅಂದರೆ ಒಳ್ಳೆ ರೀತಿಯಾದ ಡೆಲಿವರಿ ಮತ್ತು ಹೆಲ್ದಿಯಾದ ಬೇಬಿ ಆಗೋ ಥರ ನೋಡ್ಕೊಳ್ಳೋದು. ನೆಕ್ಸ್ಟು ಪ್ರಿಪೇರಿಂಗ್ ದ ಪ್ರೆಗ್ನೆಂಟ್ ಮದರ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಫಾರ್ ದ ಡೆಲಿವರಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿರೋನ ಮೆಂಟಲಿ ಮತ್ತು ಫಿಸಿಕಲಿ ಕೆಲವೊಬ್ಬರಿಗೆ ಒಂದು ಮೈಟ್ಸ್ ಇರುತ್ತೆ, ಡೆಲಿವರಿ ಟೈಮಲ್ಲಿ ನಮಗೇನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಮಗುಗೇನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ. ಸೊ ಹಂಗಾಗಿ ಅವ್ರನ್ನ ಪ್ರೆಗ್ನೆಂಟ್ ಮದರ್ನ ಫಿಸಿಕಲಾಗಿ ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪ್ರಿಪೇರ್ ಮಾಡೋ ಅಂಥದ್ದು. ನೆಕ್ಸ್ಟು ರೆಡ್ಯೂಸಿಂಗ್ ದ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಆ್ಯಂಡ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಮೆಟರ್ನಲ್ ಮಾರ್ಟಾಲಿಟಿ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತಂದರೆ ತಾಯಿ ಮತ್ತು ಮಗು ಸಾಯ್ತಾರಲ್ಲ ಡೆಲಿವರಿ ಟೈಮಲ್ಲಿ, ಅದನ್ನು ಕಡಿಮೆ ಮಾಡೋದು, ಅದು ರೆಡ್ಯೂಸಿಂಗ್. ಎಜುಕೇಟಿಂಗ್ ದ ಮದರ್ ಅಬೌಟ್ ಮದರ್ಹುಡ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದ ನ್ಯೂ ಬಾರ್ನ್ ಬೇಬಿ ಆ್ಯಂಡ್ ಹರ್ ಸೆಲ್ಫ್. ಸೊ ಮದರ್ಗೆ ನಾವು ಎಜುಕೇಷನ್ ಕೊಡೋದು, ಮಗುನ ಹೇಗೆ ನೋಡ್ಕೋಬೇಕು ಮತ್ತು ಅವ್ರು ಹೇಗೆ ನೋಡ್ಕೋಬೇಕು ಮದರ್ಹುಡ್ ಟೈಮಲ್ಲಿ, ಅಂದರೆ ಫುಲ್ ಪ್ರೆಗ್ನೆಂಟು ಪೋಸ್ಟ್ ನೇಟಲ್ವರೆಗೂ. ನೆಕ್ಸ್ಟ್ ಇನ್ಫಾರ್ಮಿಂಗ್ ದ ಮದರ್ ಅಬೌಟ್ ದ ಫ್ಯಾಮಿಲಿ ಪ್ಲಾನಿಂಗ್ ಆ್ಯಂಡ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಅಂದರೆ ಈಗ ಒಂದು ಮಗು ಆದರೆ ಅಟ್ಲೀಸ್ಟ್ ಆ ಮಗುಗೆ ಕಂಪ್ಲೀಟಾಗಿ 2 to 3 years ಪ್ರಾಪರ್ ಕೇರ್ ಕೊಡಬೇಕು ಅಂತಂದರೆ ಸ್ವಲ್ಪ ಈ ಮಗುಗೂ ನೆಕ್ಸ್ಟು ಹುಟ್ಟೋ ಮಗುಗೂ ಗ್ಯಾಪ್ ಇರಬೇಕು. ಸೊ ಹಾಗಾಗಿ ಅದ್ರ ಬಗ್ಗೆ ಫ್ಯಾಮಿಲಿ ಪ್ಲ್ಯಾನ್ ಹೆಂಗೆ ಮಾಡೋದು ಮತ್ತು ಮೆಡಿಕಲ್ ಟರ್ಮಿನೇಷನ್ ಪಾಲಿಸಿ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಟೀಚ್ ಮಾಡಬೇಕು. ಯೂಶ್ವಲಿ ಎಲ್ಲೆಲ್ಲಿ ಈ ಕೇರ್ನ ಪ್ರೊವೈಡ್ ಮಾಡ್ತಾರೆ ಆ್ಯಂಟಿನೇಟಲ್ ಕೇರ್ನ ಅಂತಂದರೆ ಆ್ಯಂಟಿನೇಟಲ್ ಕ್ಲಿನಿಕ್ಸಲ್ಲಿ, ಪ್ರಿನೇಟಲ್ ಕ್ಲಿನಿಕ್ಸಲ್ಲಿ, PHCಸಲ್ಲಿ ಮತ್ತು ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರಲ್ಲಿ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಆ್ಯಂಡ್ ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರಲ್ಲಿ, ಮತ್ತು ಹಾಸ್ಪಿಟಲ್ಸಲ್ಲಿ ಆ್ಯಂಡ್ ಮೆಟರ್ನಿಟಿ ಹೆಲ್ತ್ ಸೆಂಟರ್ಸಲ್ಲಿ. ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಆಫ್ ಪ್ರಿನೇಟಲ್ ಕ್ಲಿನಿಕ್. ಪ್ರಿನೇಟಲ್ ಕ್ಲಿನಿಕ್ ಆ್ಯಕ್ಟಿವಿಟೀಸ್ ವರ್ಕ್ ಏನೇನು ಅಂತಂದರೆ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ನ ಕಲೆಕ್ಟ್ ಮಾಡೋಂಥದ್ದು ಮತ್ತು ಆ್ಯಂಟಿನೇಟಲ್ ಎಕ್ಸಾಮಿನೇಷನ್ ಮಾಡೋದು. ಆ್ಯಂಟಿನೇಟಲ್ ಎಕ್ಸಾಮಿನೇಷನ್ ಅಂತಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಪ್ರೆಗ್ನೆಂಟ್ ಮದರ್ನ ಬೇಬಿದನ್ನ ಎಕ್ಸಾಮಿನೇಷನ್ ಮಾಡಿ ಏನಾದರೂ ಕಾಂಪ್ಲಿಕೇಶನ್ಸ್ ಇದೆಯಾ ಅಂತ ಐಡೆಂಟಿಫೈ ಮಾಡೋದು. ಐಡೆಂಟಿಫೈ ದ ಹೈ ರಿಸ್ಕ್ ವುಮೆನ್ ಆ್ಯಂಡ್ ಟ್ರೀಟಿಂಗ್ ದೆಮ್. ಫಾರ್ ಎಕ್ಸಾಂಪಲ್ ಹೈ ರಿಸ್ಕ್ ವುಮೆನ್ ಅಂತಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಡಯಾಬಿಟಿಸ್ ಬರೋಂಥದ್ದು, ಪ್ಲಾಸೆಂಟಾ ಪ್ರಿವಿಯಾ ಮತ್ತು ಆ ಥರ ಕಂಡೀಷನ್ಗಳನ್ನ ಫೈಂಡ್ ಔಟ್ ಮಾಡಿ ಅವ್ರಿಗೆ ಇವಾಗಿಂದನೇ ಟ್ರೀಟ್ಮೆಂಟ್ ಕೊಡೋದು. ಮತ್ತು ಪ್ರಿನೇಟಲ್ ಕೌನ್ಸಿಲಿಂಗ್ ಏದ್ರ ಬಗ್ಗೆ ಆದರೂ ಆಗಿರ್ಬೋದು. ಆಲ್ರೆಡಿ ಹೇಳ್ದಂಗೆ ಮದರ್ ಮೆಂಟಲ್ ಹೆಬಿಲಿಟಿ ಮೇಲೆ ನಾವು ಪ್ರಿನೇಟಲ್ ಕೌನ್ಸಿಲಿಂಗ್ ಏನು ಅಂದರೆ ಫ್ಯಾಮಿಲಿ ಪ್ಲ್ಯಾನ್ ಬಗ್ಗೆ ಆಗಿರ್ಬೋದು, ಮದರ್ಹುಡ್ ಬಗ್ಗೆ ಆಗಿರ್ಬೋದು. ಮತ್ತು ಕೆಲವೊಬ್ಬರು ಅಯ್ಯೋ ಮೇ ಬಿ ಈ ಥರ ಆಗ್ಬೋದು ಡೆಲಿವರಿ ಟೈಮಲ್ಲಿ, ಆ ಥರ ಎಲ್ಲ ಫಾಲ್ಸ್ ಥಿಂಕಿಂಗ್ ಇರೋರಿಗೆಲ್ಲ ಕೌನ್ಸಿಲಿಂಗ್ ಕೊಟ್ಟು ಅದನ್ನು ಕಡಿಮೆ ಮಾಡೋಂಥದ್ದು. ಮತ್ತು ಇಮ್ಯುನೈಸೇಷನ್ ಆ್ಯಂಡ್ ಹೆಲ್ತ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಬಗ್ಗೆ ಟೇಕ್ ಕೇರ್ ತೊಗೊಳ್ಳೋಂಥದ್ದು. ಮತ್ತು ಮದರ್ನ ಮೆಂಟಲಿ ಪ್ರಿಪೇರ್ ಮಾಡಿ ಅವ್ರನ್ನ ಫ್ಯಾಮಿಲಿ ಪ್ಲ್ಯಾನಿಂಗ್ಗೆ ಮೋಟಿವೇಟ್ ಮಾಡೋ ಅಂಥದ್ದು. ನೆಕ್ಸ್ಟು ಫಂಕ್ಷನ್ಸ್ ಆಫ್ ಕಮ್ಯುನಿಟಿ ಹೆಲ್ತ್ ನರ್ಸ್ ಇನ್ ದ ಆ್ಯಂಟಿನೇಟಲ್ ಕ್ಲಿನಿಕ್. ಹಾಗಾದರೆ ನರ್ಸಸ್ದು ಏನು ವರ್ಕು ಆ್ಯಂಟಿನೇಟಲ್ ಕ್ಲಿನಿಕಲ್ಲಿ ಅಂತಂದರೆ ಸೆಲೆಕ್ಷನ್ ಆಫ್ ಪ್ಲೇಸ್ ಫಾರ್ ಕ್ಲಿನಿಕ್. ಎಲ್ಲಿ ಕ್ಲಿನಿಕ್ ಇಟ್ಟರೆ ಈಸಿಯಾಗಿ ಜನಗಳನ್ನ ಆಕ್ಸೆಸ್ ಮಾಡ್ಬೋದು ಅಂತ
ನೋಡಿ ಆ ಪ್ಲೇಸಲ್ಲಿ ಕ್ಲಿನಿಕ್ನ ಇಡಬೇಕು. ಫಾರ್ ಎಕ್ಸಾಂಪಲು ಈಗ ಎಲ್ಲೋ ಇಟ್ಟರೆ ಅವ್ರಿಗೆ ಅಲ್ಲಿಂದ ಅಲ್ಲಿಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಂಗಾಗಿ